ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. पूरे बच जाएंगे जाते पूरे बचाने के लिए ये तो पूरे बचाना चाहिए, ये पूरे बचाना चाहिए वो ಹೆಕ್ಟರ್ ಬಿತ್ತನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸರಾಸರಿ 2.5 ಲಕ್ಷ ತೊಗರಿಯನ್ನು ಹೆಕ್ಟರ್ ಅಂಕರ ಹಾನಿಯಾಗಿರೋದರಲ್ಲಿ ಒಟ್ಟಾರೆ ಸರ್ಕಾರ ಮೆನ್ಷನ್ ಮಾಡಿರ್ತಕ್ಕಂಥದ್ದು 3 ಲಕ್ಷ ಚಿಲ್ಲರೆ. ಉದ್ದು, ಹೆಸರು, ಸೋಯಾ, ಹತ್ತಿ ಮತ್ತು ತೊಗರಿ ಇದೆಲ್ಲವನ್ನು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಕ್ರೋಢೀಕರಣ ಮಾಡಿ 3.5 ಲಕ್ಷ ಹೆಕ್ಟರನ್ನು ತೊಗರಿಯನ್ನು ಇವತ್ತು ಇಡೀ ಬೆಳೆ ನಷ್ಟ ಹಾನಿಯನ್ನು ತೋರಿಸಿರ್ತಕ್ಕಂಥದ್ದು. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ 4,17,000 ಜನ ರೈತರದು ಇವತ್ತು ನೋಂದಣಿ ಮಾಡಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಈ ಅತಿವೃಷ್ಟಿ ಒಳಗಡೆ ಹಾನಿಯಾಗಿರ್ತಕ್ಕಂಥ. ಅದರೊಳಗಡೆ ತೊಗೊಂಡಿರ್ತಕ್ಕಂಥದ್ದು FID ಫೀಡನ್ನು ಮಾಡಿ ತೊಗೊಂಡಿರ್ತಕ್ಕಂಥದ್ದು 3,17,000 ಜನ ರೈತರು. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಈಗ ಒಟ್ಟಾರೆ ಅದರಲ್ಲಿ 12,313 ಜನ ರೈತರದು ಇಡೀ ಎಂಟೈರ್ ಕಲಬುರಗಿ ಜಿಲ್ಲೆಯಲ್ಲಿ ಕೈಬಿಟ್ಟು ರೈತರಿಗೆ ಮೋಸ ಆಗಿದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೆ ಬಂದಿದ್ದೇವೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಏನಾಗಿದೆ ಅಂತ ಕೇಳಿದ್ರೆ, ಯಾವ ರೈತರಿಗೆ ಇವರು ಯಾವ ಮಾನದಂಡ ಆಧಾರದಲ್ಲಿ ಪರಿಹಾರ ರೊಕ್ಕ ಹಾಕಿದ್ದಾರೆ ಅಂತಕ್ಕಂಥ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಭಾಳ ನಮ್ಗೆ ಇದು ಗೊಂದಲದ ಗೂಡಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಿದ್ದೀವಿ ಕಲಬುರಗಿ ಜಿಲ್ಲೆ ರೈತರು. ಇವತ್ತು ರೈತರ ರೊಕ್ಕದ ಮೇಲಂತೂ ಪೂರ್ತಿ ನೀರು ಪಾಲಾಗೋಗಿದೆ. ಇವತ್ತು ರೈತರ ಬದುಕು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಯಾವ ರೈತರಿಗೆ 5,000 ಬಂದಿದೆ, ಯಾವ ರೈತರಿಗೆ 8,000 ಬಂದಿದೆ, ಯಾವ ರೈತರಿಗೆ 13,000 ಬಂದಿದೆ, ಯಾವ ರೈತರಿಗೆ 7,000 ಬಂದಿದೆ. ಒಬ್ಬ ರೈತರ ಇತಿಹಾಸನ ನೋಡಿದರೆ 1,000 ರೂಪಾಯಿನ ರೊಕ್ಕನ ಬಂದಿರತಕ್ಕಂಥದ್ದು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ. ಒಂದು ಉದಾಹರಣೆ ತೊಗೊಳ್ಬೇಕಾದ್ರೆ, ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು ಕೊಡದೂರು ಅಂತಕ್ಕಂಥ ಗ್ರಾಮ ಇದೆ. ಒಂದೇ ಗ್ರಾಮದಲ್ಲಿ 350 ಜನರದ್ದು ಯಾವುದೇ ಕಾರಣಕ್ಕೂ FID ಫೀಡ್ ಆದರೂ ಕೂಡ ಬೆಂಗಳೂರು 28/11/2025 ತುರ್ತು ಸಭೆಯನ್ನು ಬೆಂಗಳೂರಿನ ಸಂಘದ ಕಚೇರಿಯಲ್ಲಿ ಕರೆದಿದ್ದರು ಅಂತಕ್ಕಂಥದ್ದು. ಏನು ವಿಷಯ ಅಂತಂದರೆ, ಏನು ಒಂದು 15-20 ದಿವಸಗಳಿಂದ ಈ ನಾಡಿನ ಮುಖ್ಯಮಂತ್ರಿ ಬಡವರ, ದೀನ ದಲಿತರ, ಹಿಂದುಳಿದವರ ಆಶಾಕಿರಣವಾಗಿರುವಂಥ ಹಾಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಕರೆದಿದ್ದರು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತಂದರೆ, 2023ರಲ್ಲಿ ಏನು ಸರ್ಕಾರ ಬರಲಿಕ್ಕೆ ಕಾರಣ ಕುರುಬ ಸಮಾಜ ಸುಮಾರು 70ರಿಂದ 80% ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು.
ಈ ಸಂದರ್ಭದಲ್ಲಿ ಏನು 2023ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ 30 ತಿಂಗಳು ಅಥವಾ 35 ತಿಂಗಳು ಅಥವಾ 25 ತಿಂಗಳು ಅಂತಕ್ಕಂಥದ್ದು ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು, ಯಾವುದೇ ಹೈಕಮಾಂಡ್ ಹೇಳಿಲ್ಲ ಅಂತಕ್ಕಂಥದ್ದು, ಯಾವುದೇ ಒಪ್ಪಂದ ಆಗಿಲ್ಲ ಅಂತಕ್ಕಂಥದ್ದು. ಆದರೂ ಸಹ ಮುಖ್ಯಮಂತ್ರಿಗಳ ಬದಲಾವಣೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಇದನ್ನು ಖಂಡಿಸಲಿಕ್ಕೆ ಇವತ್ತಿನ ದಿವಸ ತಮ್ಮ ಮುಂದೆ ಬಂದಿದ್ದೇವೆ ಮತ್ತು ರಾಜ್ಯ ಕುರುಬರ ಸಂಘದ ನಿರ್ದೇಶನವಿದೆ ಅಂತಕ್ಕಂಥದ್ದು. ಒಂದು ವೇಳೆ ನೀವು ಏನಾದರೂ ಘನವೆತ್ತ ಮುಖ್ಯಮಂತ್ರಿಗಳು ಇವತ್ತು 2013ರಿಂದ 18ರವರೆಗೆ 165 ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆಶ್ವಾಸನೆಗಳನ್ನು ಕಂಪ್ಲೀಟ್ ಆಗಿ ನಿರ್ವಹಣೆ ಮಾಡಿದಂಥ ವ್ಯಕ್ತಿ ಇವತ್ತು 2023ರಿಂದ 2000 ಏನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ, ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅವು ಸಂಪೂರ್ಣವಾಗಿ. ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ 1988ರಿಂದ ಡಿಸೆಂಬರ್ 1ರಿಂದ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, HIV ಸೋಂಕಿತರು ಏನಿದ್ದಾರೆ ಅವ್ರನ್ನ ಸಮಾಜದಲ್ಲಿ ಯಾವ ರೀತಿ ಜನರು ಕಾಣ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ಕಾಯಿಲೆ ಬಂದಿದೆ ಅನ್ನೋಕ್ಕಿಂತ ಈ ಜನಸಾಮಾನ್ಯರು ಅವ್ರಿಗೆ ಕಾಣುವಂಥ ರೀತಿಯಿಂದ ಅವರು ಮನನೊಂದು ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು. ಜನರಲ್ಲಿ ಏನಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ HIV ಬಂದಿದೆ ಅಥವಾ ಏಡ್ಸ್ ಬಂದಿದೆ ಅಂದ ತಕ್ಷಣ ಅವನ ಜೊತೆ ಮಾತಾಡಿದ್ರೆ, ಅವನ ಜೊತೆ ನಾವು ಕುತ್ಕೊಂಡ್ರೆ, ಅವನ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ, ಅವನ ಸ್ಪರ್ಶ ಮಾಡಿದ್ರೆ ಬರುತ್ತೆ ಅನ್ನೋ ಒಂದು ಇದರಿಂದ ಜನರು ಅವ್ರ ಹತ್ರ ಹೋಗ್ಲಿಕ್ಕೆ, ಅವ್ರ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆ ನಿಟ್ಟಿನಲ್ಲೇ ಆ ರೀತಿ ಆಗಬಾರ್ದು. ಜನಸಾಮಾನ್ಯರಿಗೆ ಆ ರೀತಿ ಒಂದು ಅವರ ಒಂದು ಊಹೆಯ ಪ್ರಕಾರ ಆ ಕಾಯಿಲೆ ಬರೋದಿಲ್ಲ, ಆ ಕಾಯಿಲೆ ಬರೋ ರೀತಿನೇ ಬೇರೆ ಅನ್ನೋದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ 2017ರಲ್ಲಿ ವಿಶ್ವ ಏಡ್ಸ್ ತಡೆ ಕಾಯ್ದೆ 2017 ಸಹಿತ ಜಾರಿಗೆ ಬಂತು. ಅದರ ಉದ್ದೇಶ ಏನಂತಂದ್ರೆ, ಈ ರೀತಿಯಾಗಿ ಯಾರಾದರೂ ಸಹಿತ HIV ಅಥವಾ ಏಡ್ಸ್ ಸೋಂಕಿತರಿಗೆ ಏನಾದರೂ ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ಅನ್ನೋದೇನಾದರೂ ಕಂಡು ಬಂದರೆ ಅವ್ರಿಗೆ ದಂಡ ಮತ್ತು ಪನಿಷ್ಮೆಂಟ್ ಕೂಡ ಅದರಲ್ಲಿದೆ. ಅದೇ ರೀತಿ ವೈದ್ಯಾಧಿಕಾರಿಗಳಾಗಲಿ ಅಥವಾ ಇತರೆ ಸಿಬ್ಬಂದಿಗಳಾಗಲಿ ಸಹಿತ ಅಂಥವ್ರಿಗೆ ಯಾವುದೇ ಚಿಕಿತ್ಸೆ ನೀಡೋಕ್ಕಾಗಲ್ಲ ಅನ್ನೋದು ಹೇಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಜನಜಾಗೃತಿ ಕಾರ್ಯಕ್ರಮ ಎಲ್ಲರಿಗೂ ಮೂಡಲಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಒಂದು ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಇದರ ಉದ್ದೇಶ ಈಡೇರಲಿ, ಎಲ್ಲರೂ ಸಹಿತ ಇದರಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ, ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.